ಹಾಯ್ ಹಲೋ ಎಲ್ಲರಿಗೂ. ಸೊ ಗುಡ್ ಮಾರ್ನಿಂಗ್ ಅಲ್ಲ, ಇದು ಸಾಯಂಕಾಲದ್ದು ವ್ಲಾಗ್ ಇದು. ಸೊ ಡೇ ಫುಲ್ ಮಾಡೋಕ್ಕಾಗಿಲ್ಲ, ಸಾಯಂಕಾಲದ್ದು ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ದಿನ ಶನಿವಾರದ್ದು ನಾನು ಏನೇನು ನನ್ನ ರೊಟೀನ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣವೇ ನಾವು ಎಲ್ಲೋ ಹೋಗಿದ್ವಿ. ನೋಡ್ತಾ ಇರ್ಬೋದು ನೀವು, ಏನೋ ಒಂದು ಚೇಂಜಸ್ ಕಾಣ್ತಾ ಇದೆ. ನಾನು ಯಾರೂ ಕೂಡ ಹೇಳಿಲ್ಲ, ಫ್ರೆಂಡ್ಸು ಕೂಡ ಹೇಳಿಲ್ಲ, ಹೇಳಬೇಕಿತ್ತು ಹೇಳಿಲ್ಲ. ನೋಡೋಣ, ಇದರಲ್ಲಿ ಯೂಟ್ಯೂಬ್ ನನ್ನ ಚಾನಲಲ್ಲಿ ಅವ್ರು ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ, ನೋಡಿ ಅಬ್ಸರ್ವ್ ಮಾಡ್ತಾರೆ ಅಂದ್ಕೊತೀನಿ. ನೋಡೋಣ, ಹಾಗಾಗಿ ನಾನು ಫಸ್ಟೇ ಹೇಳ್ತಾ ಇಲ್ಲ. ಫಸ್ಟ್ ಈ ವಿಡಿಯೋ ಮಾಡಿ ಆಮೇಲೆ ಹೇಳ್ತೀನಿ. ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿ ಏನೋ ಒಂದು ಚೇಂಜಸ್ ಆಗಿದೆ. ಸೊ ಇದೇ ಫಸ್ಟ್ ಟೈಮ್ ನಾನು ಈ ಥರ ಮಾಡಿಸಿರೋದು. ಮದುವೆ ಮುಂಚೆ ಒಂದು ಸಾರಿ ಆ ಥರ ಇದಾಗಿತ್ತು. ಹಾಗಾಗಿ ನಾನು ಗೆಸ್ ಮಾಡಿ ಅಲ್ಲಿವರೆಗೂ ಬಂದೆ. ಹೊರಗಡೆ ಹೋಗಿದ್ದೆ, ಸ್ವಲ್ಪ ಮನೆಗೆ ಬಂದು ಅಡುಗೆ ಏನೇನು ಮಾಡಬೇಕಂತ ನೋಡ್ತಾ ಇದ್ದೆ. ಸ್ವಲ್ಪ ಬೆಳಗ್ಗೆ ಅನ್ನ ಎತ್ತು ಬೇರೆ ಪಾತ್ರೆ ಎಲ್ಲ ಇಡ್ತಾಯಿದ್ದೀನಿ. ಮತ್ತು ಪಾತ್ರೆ ಎಲ್ಲ ನಮ್ಮ ಅತ್ತೆನೇ ಎಲ್ಲ ನಾನು ಬೆಳಗ್ಗೆನೇ ಎಲ್ಲ ತೊಳೆದು ಹೋಗಿರ್ತೀನಿ, ಒಂದು ಪಾತ್ರೆ ಬಿಡಲ್ಲ. ಒಂದೊಂದು ದಿನ ಮಾತ್ರ ಮಿಸ್ ಆಗಿರುತ್ತೆ. ಆ ಟೈಮೆಲ್ಲ ಮತ್ತೆ ಎಲ್ಲ ತೊಳೆದಿರ್ತಾರೆ. ಪಾಪ ಅವ್ರಿಗೆ ತೊಳೆಯೋಕ್ಕಾಗಲ್ಲ, ಏಜ್ ಆಗಿದೆ, ಅದಕ್ಕೆ ಅವ್ರು ತೊಳಿತಾರೆ ಅಂದ್ಬಿಟ್ಟೆ ನಾನೇ ಬೆಳಗ್ಗೆ ಎಷ್ಟೊತ್ತಾದರೂ ತೊಳೆದ್ಬಿಟ್ಟು ಹೋಗ್ತೀನಿ. ಹೆಂಗೆ ಅಂದರೂ ಒಂದೊಂದು ಟೈಮ್ ಆದಾಗ ಒಂದೊಂದು ಟೈಮ್ ಹೋಗ್ಬಿಡ್ತೀನಿ. ನನ್ನ ಮಗ ಊಟ ಮಾಡ್ತಾಯಿದ್ದ, ಅವನಿಗೆ ಬಂದ ತಕ್ಷಣ ಊಟ ಇರಬೇಕು, ಟ್ಯೂಷನಿಂದ ಬಂದ ತಕ್ಷಣವೇ ಇರಬೇಕು. ಬೆಳಗ್ಗೆದಾಗಲಿ ಮಧ್ಯಾಹ್ನದಾಗಲಿ ಅದು ಇದು ಏನು ಅನ್ನಲ್ಲ ಪಾಪ. ಅವನು ಸುಮ್ಮನೆ ಹಾಕೊಂಡು ತಿಂತಾನೆ. ಹಂಗಾಗಿ ಅವನದು ಊಟ ಆಯ್ತಲ್ಲ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಅನ್ನ ಮಾಡ್ತಾಯಿದ್ದೀನಿ, ಮತ್ತು ಮುದ್ದೆಗೆ ಕೂಡ ಮಾಡ್ಕೊತೀನಿ. ಸಾಂಬಾರು ಇತ್ತು, ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ಸಾಂಬಾರು ಸೂಪರಾಗಿತ್ತು. ಅದನ್ನ ನಾನು ಬೆಳಗ್ಗೆ ಶೇರ್ ಮಾಡ್ಕೋಬೇಕಾಗಿತ್ತು. ನನಗೆ ಬೆಳಗ್ಗೆ ಟೈಮು ವೀಡಿಯೋ ಮಾಡೋದೇ ಸ್ವಲ್ಪ ನನಗೆ ರಿಸ್ಕ್ ಅನಿಸುತ್ತೆ. ಯಾಕಂದರೆ ಬೆಳಗ್ಗೆನೇ ಎಲ್ಲ ಅನ್ನ, ದೋಸೆ, ಸಾಂಬಾರು, ಚಟ್ನಿ ಎಲ್ಲ ಒಂದೇ ಸರಿ ಮಾಡಬೇಕಾಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಗಿಣ್ಣು ಕೂಡ ಮಾಡಿದ್ದೆ, ನಾನು ಲಾಸ್ಟ್ ವೀಡಿಯೋದೆಲ್ಲ ಹಾಕಿದ್ದೆ. ಖಾಲಿ ಮಾಡಿದ್ರು ನಾನು ಬರೋಷ್ಟೊತ್ತಿಗೆ. ನೋಡ್ತಾ ಇರ್ಬೋದು, ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ. ಫಸ್ಟ್ ಟೈಮ್ ನಾನು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಹೇರ್ ಕಟ್ ಮಾಡಿಸಲ್ಲ, ಯಾವತ್ತೂ ಕಷ್ಟಪಟ್ಟು ಬೆಳೆಸ್ತೀನಿ, ಹಾಗಾಗಿ ನಾನು ಕಟ್ ಮಾಡಿಸಲ್ಲ. ಯಾಕೆ ಕಟ್ ಮಾಡಿಸ್ತಾ ಇದ್ದೀನಿ ಅಂತ ಅಂದರೆ ಎಲ್ಲರೂ ಹೇಳ್ತಾಯಿದ್ರು, ಫ್ರೆಂಡ್ಸು ಕೂಡ ಹೇಳಿದ್ದಾರೆ. ಎಲ್ಲರೂ ಹೇಳ್ತಾಯಿದ್ರು, ನೋಡು ನಿಂದು ತಲೆ ಕೂದಲೆಲ್ಲ ಒಂದು ಉದ್ದ ತುಂಡ ಇದೆ, ದೊಡ್ಡದು ಚಿಕ್ಕದಿದೆ, ಚೆನ್ನಾಗಿಲ್ಲ, ಒಳ್ಳೆ ಕಡ್ಡಿ ಪೊರಕೆ ಥರ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಇವತ್ತು ನಾನು ಕೂಡ ಅಬ್ಸರ್ವ್ ಮಾಡಿದೆ. ಒಂಥರ ಬೆಕ್ಕದು ಬಾಲ ಥರ ಇತ್ತು. ನನಗೇನೆ ಒಂಥರ ಅನ್ನಿಸ್ತಾಯಿತ್ತು, ಬಿಡು ಹೋದರೆ ಹೋಗಲಿ ಅಂದ್ಬಿಟ್ಟು ಈ ಪಾರ್ಲರಲ್ಲಿ ಬಂದ್ಬಿಟ್ಟು ನಾನು ಐಬ್ರೋ ಮಾಡಿಸ್ಕೊಂಡೆ, ಹೇರ್ ಕಟ್ ಮಾಡಿಸ್ಕೊಂಡೆ. ನಿಜವಾಗ್ಲೂ ಇಲ್ಲಿ ಚೆನ್ನಾಗಿ ಕ್ಲೀನಾಗಿ ಫಿನಿಶಿಂಗ್ ಕೊಡ್ತಾರೆ. ಬೇಕಿದ್ರೆ ನಾನು ನಿಮಗೆ ಇದನ್ನು ಅಡ್ರೆಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೇಳೋಕ್ಕೆ ಬರಲ್ಲ ಫ್ರೆಂಡ್ಸ್, ಅದನ್ನು ನಾನು ಟ್ರೈನಿಂಗ್ ತೊಗೋಬೇಕಂದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಬೇಕಾದರೆ ಅಡ್ರೆಸ್ ಇಲ್ಲೇ ನಮ್ಮ ಮನೆ ಹತ್ರನೇ. ಚೆನ್ನಾಗಿ ಕೇರ್ ತೊಗೊತಾರೆ, ನೀಟಾಗಿ ನಿಧಾನ ಆದರೂ ನೀಟಾಗಿ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಅವರು ಕೂಡ ಸರಿ ಆಯಿತು, ನಾನು ಕೇಳಿದೆ, ಅವ್ರು ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡಲಾ ಅಂತ. ಆಯ್ತು ತೊಗೊಳ್ಳಿ ಪರವಾಗಿಲ್ಲ ಅಂತಲೂ ಹೇಳಿದ್ರು. ನೋಡಿ, ನೀಟಾಗಿ ನಿಧಾನ ಆದ್ರೂ ಚೆನ್ನಾಗಿ ನೀಟಾಗಿ ಇದು ಮಾಡಿಕೊಡ್ತಾರೆ. ಬೇಕಿದ್ರೆ ನೀವು ಕೂಡ ಇಲ್ಲಿ ಬಂದು ಟ್ರೈ ಮಾಡ್ಬೋದು. ನನ್ನ ಫ್ರೆಂಡ್ಸಿಗೆ ಕೂಡ ಹೇಳ್ತೀನಿ. ನಾನು ಫಸ್ಟ್ ಬೇರೆ ಪಾರ್ಲರ್ ತೋರಿಸಿದ್ದೆ ಅವ್ರಿಗೆ, ನನಗೆ ಯಾಕೋ ಅಲ್ಲಿ ಇಷ್ಟ ಆಗಲಿಲ್ಲ ಐಬ್ರೋಸ್ ಎಲ್ಲ. ಇಲ್ಲಿ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗಾಗಿ ಒಂದು 10 ರೂಪಾಯಿ ಹೋದರೆ ಪರವಾಗಿಲ್ಲ, ನಮಗೆ ನೀಟಾಗಿ ಮಾಡಿಕೊಟ್ರೆ ಸಾಕಾಗುತ್ತೆ. ತುಂಬ ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನ್ನ ಕೂದಲು ಹೆಂಗಿತ್ತು ಅಂತಂದರೆ, ನನ್ನ ಕೂದಲು ನನಗೆ ನೋಡ್ಕೊಳಕ್ಕೆ ಒಂಥರ ಅನ್ನಿಸ್ತಾ ಇತ್ತು. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಮಾಡಿಸ್ಕೊ ಅಂತ. ನಾನೇ ಬೈತಾ ಇದ್ದೆ, ಬೇಡಪ್ಪ ನಾನು ಮಾಡಿಸ್ಕೊಳ್ಳಲ್ಲ, ಅಷ್ಟು ಕಷ್ಟಪಟ್ಟು ಬೆಳೆಸ್ತಾ ಇದ್ದೀನಿ ಅಂತ. ನನಗೆ ಖುಷಿ ಆಗ್ತಾಯಿದೆ. ಸ್ವಲ್ಪ ಉದ್ದ ಹೆಂಗೋ ಕಷ್ಟಪಟ್ಟು ಬೆಳೆಸಿದ್ದೆ, ಹೋಯ್ತಲ್ಲ ಅಂತ ಸ್ವಲ್ಪ ಫೀಲ್ ಆಯಿತು. ಆದರೆ ಏನು ಮಾಡೋದು, ಎಲ್ಲ ಕೂದಲೆಲ್ಲ ತುಂಬ ಡ್ಯಾಮೇಜಸ್ ಆಗಿದ್ವು. ಹಾಗಾಗಿ ನೋಡೋಣ ಹಿಂಗಾದರೂ ಬೆಳೆಯುತ್ತೇನೋ ಅಂದ್ಬಿಟ್ಟು, ಹಾಗೆ ಪಕ್ಕದ ಮನೆಯವರು ಏನೋ ಟಾಪ್ ತೊಗೋತೀನಿ ಅಂದ್ಬಿಟ್ಟು ಅವರು ಇಲ್ಲೇ ಪಕ್ಕದಲ್ಲೇ ಬಟ್ಟೆ ಶಾಪ್ ಹೋದ್ವಿ. ಈ ಟಾಪು ಸೆಲೆಕ್ಟ್ ಮಾಡಿದ್ಲು, ಸ್ಕೈ ಬ್ಲೂ ಕಲರು,
ನಾನು ಪಿಂಕ್ ಸೆಲೆಕ್ಟ್ ಮಾಡಿದ್ದೆ, ಅದು ಬೇಡ ಅಂದವಳು. ಸರಿ ಅಂದ್ಬಿಟ್ಟು ಇದು ಸೆಲೆಕ್ಟ್ ಮಾಡಿಕೊಂಡ್ಳು. ತುಂಬ ಬಾರ್ಗಿಂಗ್ ಮಾಡ್ತಾಯಿದ್ವಿ. ಹಂಗೆ ಬರುವಾಗ ತರಕಾರಿ ಕೂಡ ತಗೊಂಡು, ನಾನು ಏನೂ ತೊಗೊಂಡಿಲ್ಲ, ಬರೀ ಒಂದು ಐಬ್ರೋ ಹೇರ್ ಕಟ್ ಮಾಡಿಸ್ಕೊಂಡೆ ಅಷ್ಟೇ. ನೋಡ್ತಾ ಇರ್ಬೋದು ನನ್ನ ಮಗ ರಜ್ಜಿಗೆ ನೈಲ್ ಪಾಲಿಶ್ ಹಾಕ್ತಾಯಿದ್ದ. ಸಿಲ್ಲಿ ಆಗಿತ್ತು ಅದು, ಅದಕ್ಕೆ ನಾನು ವೀಡಿಯೋ ಮಾಡಿದೆ ನೆನಪಿಗಿರಲಿ ಅಂದ್ಬಿಟ್ಟು. ಬಾಯ್.